ಬೆಂಗಳೂರಲ್ಲೊಂದು ವಿಚಿತ್ರ ದಂಪತಿ ಹೆಂಡತಿ ಟಾರ್ಚರ್ಗೆ ಬೇಸತ್ತಂತಹ ಗಂಡ ವಯಾಲಿ ಕಾವಲ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಏನು ಹಾಗಾದ್ರೆ ಈ ವಿಚಿತ್ರ ಕೇಸ್? ಬೆಂಗಳೂರಲ್ಲಿ ನಡೆದಂತಹ ಘಟನೆ ಇದು. ಹೆಂಡತಿಯ ಟಾರ್ಚರ್ಗೆ ಬೇಸತ್ತಂತಹ ಗಂಡ ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲು ಮಾಡಿದ್ದ. ಕಾರಣ ಮದುವೆಯಾದರೂ ಕೂಡ ಜೊತೆಯಲ್ಲಿ ಪತ್ನಿ ಸಂಸಾರ ಮಾಡ್ತಾ ಇಲ್ಲ. ಈ ಕಾರಣದಿಂದ ಕೇಸ್ ಆಗಿದೆ, ಕಂಪ್ಲೇಂಟ್ ಕೊಡಲಾಗಿದೆ. ಪತ್ನಿ ಬಿಂದುಶ್ರೀ ವಿರುದ್ಧ ಪತಿ ಶ್ರೀಕಾಂತ್ ಗಂಭೀರ ಆರೋಪ ಮಾಡಿರೋದು. ಮದುವೆ ಆಗಿದೆ ಆದರೆ ಸಂಸಾರ ಮಾಡ್ತಾ ಇಲ್ಲ ನನ್ನ ಜೊತೆ ಅಂತ. ಸಂಸಾರ ಮಾಡೋದಕ್ಕೆ ದಿನಕ್ಕೆ 5,000 ರೂಪಾಯಿ ಕೇಳ್ತಾಳಂತೆ ಪತ್ನಿ. ಎಲ್ಲೂ ಕಂಡಿರದ ಕೇಳಿರದ ವಿಶೇಷವಾದಂತಹ ಪ್ರಕರಣ ನೋಡ್ತಾ ಇದ್ದೀವಿ. ದಿನಕ್ಕೆ 5,000 ರೂಪಾಯಿ ಬೇಕಂತ. ಮಕ್ಕಳು ಮಾಡಿಕೊಳ್ಳೋಣ ಅಂದ್ರೆ ಬೇಡ ಅಂತಾಳಂತೆ. 60 ವರ್ಷದ ನಂತರ ಮಕ್ಕಳು ಮಾಡಿಕೊಳ್ಳೋಣ ಅಂತಾಳಂತೆ ಈಕೆ. 5,000 ರೂಪಾಯಿ ಪ್ರತಿದಿನ ಕೊಡಬೇಕು ಸಂಸಾರಕ್ಕೆ. 60 ವರ್ಷದ ನಂತರದಲ್ಲಿ ನಾವು ಸಂಸಾರ ಮಾಡೋಣ, ಮಕ್ಕಳು ಮಾಡಿಕೊಳ್ಳೋಣ ಅಂತ. ಈಗ ಮಕ್ಕಳನ್ನ ದತ್ತು ತೆಗೆದುಕೊಂಡು ಸಾಕೋಣ. ಹೆಂಡತಿಯ ವಾದ ಇದು. ಬಲವಂತವಾಗಿ ಮುಟ್ಟಿದ್ರೆ ಕೂಗಿ ಬ್ಲ್ಯಾಕ್ ಮೇಲ್ ಮಾಡ್ತಾಳಂತೆ. ಪತ್ನಿಯ ಈ ವಿಚಿತ್ರ ವರ್ತನೆಗೆ ಈ ಪತಿ ಶ್ರೀಕಾಂತ್ ಕಂಗಾಲಾಗ್ಬಿಟ್ಟಿದ್ದಾರೆ. ವಿಡಿಯೋ ಮಾಡಿ ನ್ಯಾಯಕ್ಕಾಗಿ ಅಂಗಲಾಚ್ತಾ ಇದ್ದಾರೆ. ವಿಶೇಷತೆಯಲ್ಲಿ ವಿಚಿತ್ರವಾದಂತಹ ಪ್ರಕರಣವನ್ನು ನೋಡ್ತಾ ಇದ್ದೀವಿ ನಾವು. ಬೆಂಗಳೂರಲ್ಲೊಂದು ವಿಚಿತ್ರವಾದಂತಹ ಘಟನೆ ಬೆಳಕಿಗೆ ಬಂದಿದೆ. ಪ್ರತಿದಿನ 5,000 ರೂಪಾಯಿ ಕೊಡಬೇಕಂತೆ ಸಂಸಾರವನ್ನು ನಡೆಸೋದಕ್ಕೆ. ಅಂದರೆ ಜೊತೆಗಿರಬೇಕು ಅಂದರೆ ಇಟ್ ಮೀನ್ಸ್ ಗಂಡ ಹೆಂಡತಿಯಾಗಿ ನಾವು ಮುಂದುವರಿಬೇಕು ಅಂತ ಇದ್ದರೆ 5,000 ರೂಪಾಯಿ ಕೊಡಬೇಕು. ಮಕ್ಕಳು ಮಾಡಿಕೊಳ್ಳೋಣ ಅಂದರೆ ಸಂಸಾರ ಬೇಡ, 60 ವರ್ಷದ ನಂತರದಲ್ಲಿ ನಾವು ಮಕ್ಕಳು ಮಾಡ್ಕೊಳ್ಳೋಣ, ಈಗ ದತ್ತು ಪಡೆದು ಮಕ್ಕಳನ್ನು ಸಾಕೋಣ ಅಂತ ಹೇಳ್ತಿದ್ದಾಳಂತೆ. ಈ ಸಂಬಂಧಪಟ್ಟಂಗೆ ಶ್ರೀಕಾಂತ್ ಈಕೆಯ ಪತಿ ಕೇಸ್ ದಾಖಲು ಮಾಡಿದ್ದಾರೆ. ಸೀರೆಗೆ ಬಂಗಾರಕ್ಕೆ ಮದುವೆ ಆದಾಗಿಂದ ಇಲ್ಲವರೆಗೂ ಅವಳು ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ. ಅವಳು ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲು ಅವಳು ಕ್ಲಿಯರಾಗಿ ಬಾಯ್ಬಿಟ್ಟು ಹೇಳಿದ್ರು, ನನಗೆ ಸಂಸಾರ ಮಾಡ್ತೀನಿ, ನಿನ್ನ ಜೊತೆ ಮಕ್ಕಳು ಮಾಡ್ಕೊಂತ ಹೇಳಿದಾಳೆ ಅವಳೇ. ಆದರೆ ಮದುವೆ ಆದಮೇಲೆ ಹಿಂಗೆಲ್ಲ ಉಲ್ಟಾ ಉಳಿದಾಳೆ. ಮದುವೆಗಿನ ಮೊದಲೇ ನಮ್ಮ ಹತ್ರ ವಧು ದಕ್ಷಿಣೆಗೆ ಅಂತೇಳಿ ಸೀರೆಗೆ ಬಂಗಾರಕ್ಕೆ ಮದುವೆ ಖರ್ಚಿಗೆ ಅಂತೇಳಿ 3,000 to 4,00,000 ರೂಪಾಯಿ ಇಸ್ಕೊಂಡಿದ್ದಾಳೆ. ಅದು ಇದುವರೆಗೂ ನಮಗೆ ನಾವು ಹಾಕಿರೋ ಬಂಗಾರ ನಮಗೆ ವಾಪಸ್ ತಂದು ಕೊಟ್ಟಿಲ್ಲ. ಏನೋ ಹೇಳಿದ್ರೆ ಅವ್ರು ತಾಳಿ ತೆಗೆದು ಕೊಡ್ತಾಳೆ. ಇದಕ್ಕಂದರೆ ತಾಳಿ ನಿಮ್ಮ ಮನೆ ಗಂಡನ ಮನೆ ಇದು, ಫಸ್ಟ್ ಇದನ್ನು ತೆಗೆದು ಆಮೇಲೆ ಅದನ್ನು ಕೊಡ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಹೋಗಲಿ, ಬಂಗಾರದ ಮನೆ ಹಾಳಾಗೋಳು ಇಲ್ಲ ಹಾಳಾಗೋಲ್ಲ, ಅವ್ರು ಇಟ್ಕೊಂಡು ಚೆನ್ನಾಗಿ ಬಿಡಲಿ, ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ. ನನ್ನ ಕನ್ಸರ್ನ್ ಏನಂದರೆ ಅವಳು ಸಂಸಾರನೇ ಮಾಡ್ತಾ ಇಲ್ಲ. ಸಂಸಾರ ಮಾಡೋಕ್ಕೆ ಅವಳಿಗೆ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ. ಅದಲ್ಲದೆ ಮಕ್ಕಳ ಬಗ್ಗೆ ಮಾತಾಡೋಣ ಅಂದರೆ ಮಕ್ಕಳು ಮಾಡ್ಕೊಂಡ್ರೆ ಸ್ವಂತ ಮಕ್ಕಳು ಬೇಡ, ದತ್ತು ಮಕ್ಕಳು ತಗೊಳ್ಳೋಣ ಹಂಗೆಲ್ಲ ಮಾತಾಡ್ತಾ ಇದ್ದಾಳೆ. ಮದುವೆಗೆ ನಮ್ಮದೆಲ್ಲ ಅವಳು ಕ್ಲಿಯರಾಗಿ ನಾನು ಕೇಳಿದ್ದೀನಿ, ನಿನ್ನ ಮಕ್ಕಳು ಮಾಡ್ಕೊಳಕ್ಕೆ ಇಷ್ಟ ಆಯ್ತಾ ಇಲ್ಲ ಅಂತ. ಅವಳು ಕೇಳಿದಾಳೆ, ಹ್ಞೂ ಮಾಡ್ಕೊತೀನಿ ಅಂತ ಹೇಳಿದಾಳೆ 1 ವರ್ಷ ಟೈಮಲ್ಲಿ. ಆದರೆ 2.5 ವರ್ಷ ಆದರೂ ನನ್ನ ಜೊತೆಗೆ ಸಂಸಾರನೇ ಮಾಡ್ತಾಯಿಲ್ಲ. ಮೈ ಮುಟ್ಟಕ್ಕೆ ಹೋದರೆ ಜೋರಾಗಿ ಹರಿಸ್ತಾ ಇದ್ದಾಳೆ. ಪಕ್ಕ ಜನಕ್ಕೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾಳೆ. ಅವರೆಲ್ಲ ಬಂದು ನಮ್ಮ ಮನೆಗೆ ಬೈದು ಹೋಗಿದ್ದಾರೆ, ಏನು ಹಿಂಗೆಲ್ಲ ಚಿಕ್ಕ ಮಕ್ಕಳ ಥರ ಜೋರಾಗಿ ಗಲಾಟೆ ಮಾಡ್ತಿರಲ್ಲ ಅಂತ. ಇವಳು ಕಾಳಾಗ ನಿಂಗೆ ತುಂಬ ರೋಸ್ಕೊಂಡು ಹೋಗಿದ್ದೀನಿ. ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾಳೆ ಅವಳು ಯಾವಾಗಲೂ. ನಮ್ಮ ಫಾದರ್ಗೆ 60 lakhs ಕೊಡು, ಇಲ್ಲಾಂದರೆ ನೀನು ನನ್ನ ಜೊತೆ ಮಲ್ಕೋಬೇಡ, ನನಗೂ ನಿನಗೆ ಯಾವ ಸಂಬಂಧ ಇಲ್ಲ. ಆದರೆ ಅವರ ಅಪ್ಪ ಮೈಸೂರಲ್ಲಿ ಮನೆ ತಾಂತಿದ್ದಂತೆ, ಅದಕ್ಕೆ ನನ್ನ ಹತ್ರ 60 ಲಕ್ಷ ದುಡ್ಡು ಕೇಳಿದ್ರೆ ನಾನು ಕೊಟ್ಟಿಲ್ಲ. ಅದಕ್ಕೆ ಅವತ್ತಿಂದ ಸ್ಟಾರ್ಟ್ ಆಗಿದ್ದು ಜಗಳ ಎತ್ತೂ ನಿಲ್ತಾ ಇಲ್ಲ. ಮದುವೆ ಆದಾಗಿಂದ ಇಲ್ಲವರೆಗೂ ಅವಳು ನನ್ನ ಜೊತೆ ಸಂಸಾರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈ ರೀತಿಯಾದಂತಹ ಕಥೆಗಳನ್ನ ಯಾರಾದರೂ ಹೇಳಿದಾಗ ಆ ರೀತಿಯಾಗಿ ಇರೋದಕ್ಕೆ ಸಾಧ್ಯನಾ ಅಂತ ಒಂದು ಕ್ಷಣ ನಾವೇ ನಂಬೋದಕ್ಕೆ ಹೋಗೋದಿಲ್ಲ. ಬಟ್ ನಂಬಲೇಬೇಕಾದಂತಹ ಪರಿಸ್ಥಿತಿ, ಈ ರೀತಿಯಾದಂತಹ ಘಟನೆಗಳು ನಮ್ಮ ಕಣ್ಮುಂದೆ ನಡೆದಾಗ ನಾವು ನಂಬಲೇಬೇಕಾಗತ್ತೆ. ಏನು ಕಥೆ ಇದು? ಆಮೇಲೆ ಇದಕ್ಕೆ ಸೊಲ್ಯೂಷನ್ ಏನಂತೆ? ಏನು ಕೇಸ್ ಆಗಿದೆ? ಅರುಣ್, ಇದೊಂದು ವಿಚಿತ್ರವಾದ ಘಟನೆ ಅಂತ ಹೇಳ್ಬೋದು. ವಯಾಲಿ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈಗ ಶ್ರೀಕಾಂತ್ ಅಂತ ಹೇಳಿ ಆತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತದ್ದು, ಮತ್ತೆ ಬಿಂದುಶ್ರೀ ಅಂತ ಹೇಳಿ ಇಬ್ರು ಕೂಡ 2 ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ. ಆದ್ರೆ ಇಬ್ಬರ ನಡುವೆ ಕೂಡ ಸಾಕಷ್ಟು ಗಲಾಟೆಗಳಾಗಿರುವಂತದ್ದು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪವನ್ನ ಶ್ರೀಕಾಂತ್ ಮಾಡ್ತಾ ಇರುವಂತದ್ದು ತನ್ನ ಪತ್ನಿ ಮೇಲೆ. ಅಲ್ಲಿ ವಯಾಲಿ ಕಾವಲ್ ಸ್ಟೇಷನ್ ಅಲ್ಲಿ ಒಂದು ಪಿಟಿಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಕಂಪ್ಲೇಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಪತ್ನಿ ತನ್ನ ಜೊತೆಯಲ್ಲಿ ಸಂಸಾರ ಮಾಡ್ತಾ ಇಲ್ಲ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಈಗ ಪತಿ ಶ್ರೀಕಾಂತ್ ಒಂದು ವಿಡಿಯೋ ಮೂಲಕವಾಗಿ ಅದನ್ನ ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಮತ್ತೆ ಮನೆಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಬಂದು ಅಲ್ಲಿ ಡ್ಯಾನ್ಸ್ ಅನ್ನ ಮಾಡುವಂತದ್ದು, ತೊಂದರೆ ಕೊಡುವಂತದ್ದು, ಮತ್ತೆ ಮಕ್ಕಳು ಮಾಡ್ಕೊಳ್ಳುವಂತ ವಿಚಾರ
ವಿಚಾರಕ್ಕೆ ಮಕ್ಕಳು ಬೇಡ ಮುಂದೆ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ತನ್ನ ಸಂಸಾರ ಅಂದ್ರೆ ತನ್ನ ಪತಿ ಪತ್ನಿಯ ಜೊತೆ ಒಂದು ದಾಂಪತ್ಯ ಜೀವನ ಏನ್ ಮಾಡ್ತೀವಿ ಅದಕ್ಕೆ ಆಕೆನೆ ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಮಗೆ ಈ ರೀತಿಯಾದ ಒಂದು ಮಾನಸಿಕವಾಗಿ ನೆಮ್ಮದಿ ಕೊಡೋದರ ರೀತಿಯಲ್ಲಿ ಆಕೆ ನಡ್ಕೊಳ್ತಾ ಇದ್ದಾಳೆ ಅಂತ ಹೇಳಿ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಈಗಾಗಲೇ ಕೌನ್ಸಿಲಿಂಗ್ ಕೂಡ ಮಾಡಲಾಗಿರುವಂತದ್ದು. ಕೌನ್ಸಿಲಿಂಗ್ ಮಾಡಿ ಕೋರ್ಟ್ ಅಲ್ಲಿ ಏನಿದೆ ಅದು ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಕೂಡ ಪೊಲೀಸರು ಹೇಳಿದ್ದಾರೆ. ಈಗ ಕೋರ್ಟ್ ಅಲ್ಲಿ ಒಂದು PCR ಅನ್ನು ಮಾಡ್ಕೊಂಡಿದ್ದಾರೆ. ಆ ಬಗ್ಗೆ ಈಗ ಇನ್ನಷ್ಟು ಅದ್ರ ಬಗ್ಗೆ ಅವ್ರೇನು ಕ್ಲಿಯರೆನ್ಸ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅವ್ರು ಮುಂದಾಗಿರುವಂತದ್ದು. ಈಗ ಒಂದು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅವ್ರ ದಂಪತಿಗಳಿಬ್ರು ನಡುವೆ ಈಗ ಅದು ಪೊಲೀಸ್ ಠಾಣೆ ಮೆಟ್ಲೆ ಇರುವಂತದ್ದು. ಇದು ತನಿಖೆ ಬಳಿಕ ಸತ್ಯಾಸತ್ಯತೆ ಏನು ಗೊತ್ತಾಗಬೇಕಾಗಿರೋದು. ಆದ್ರೆ ಗಂಡ ಈ ರೀತಿ ಅಂದ್ರೆ ಪತಿ ಶ್ರೀಕಾಂತ್ ಏನಿದ್ದಾರೆ ಒಂದು ಗಂಭೀರವಾದಂತಹ ಆಡಿಯೋಗಳು ಸಂಬಂಧ ಇರೋದು ವಿಡಿಯೋ ಮಾಡಿಬಿಟ್ಟು ಅದ್ರಲ್ಲಿ ಆರೋಪ ಮಾಡ್ತಾ ಇರುವಂತದ್ದು. ಮತ್ತು ಇಬ್ರು ಕೂಡ ತನಿಖೆ ಬಳಿಕ ಇಬ್ಬರ ನಡುವೆ ಏನಿತ್ತು ತಮ್ಮ ಗಲಾಟೆ ವಿಚಾರಕ್ಕೆ ಏನಿತ್ತು ಮತ್ತೆ ಇವ್ರು ಮಾಡ್ತಾರಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವ್ರ ಪತ್ನಿ ಏನ್ ರಿಯಾಕ್ಷನ್ ಕೊಡ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ. ಒಟ್ಟಾರೆ ಈ ಒಂದು ಆಡಿಯೋ ಕ್ಲಿಪ್ಸ್ ವಿಡಿಯೋಗಳೆಲ್ಲ ನೋಡೋದಾದ್ರೆ ಇದೊಂದು ವಿಚಿತ್ರವಾದಂತ ಘಟನೆ ಅಂತ ಹೇಳ್ಬೋದು ಅರುಣ್. ಓಕೆ ಗಂಗಾಧರ್, ಈಗ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಡಿವೋರ್ಸ್ಗೆ ಏನಾದರೂ ಅಪ್ಲೈ ಮಾಡ್ಕೊಂಡಿದ್ದಾರಾ ಇವರು? ಜೊತೆಗೆ ಶ್ರೀಕಾಂತ್ ಹೇಳ್ತಾ ಇರೋದೇನು ಡಿವೋರ್ಸ್ ಬೇಕು ಅಂತಿದ್ದಾರಾ ಹೇಗೆ? ಎಸ್, ಖಂಡಿತವಾಗಿಯೂ ಅರುಣ್, ಅಂದ್ರೆ ಇಬ್ರು ಕೂಡ ಒಂದು ಡಿವೋರ್ಸ್ಗೆ ಮುಂದಾಗಿದ್ದಾರೆ. ಅವರು ಒಂದ್ ಕಡೆ ಶ್ರೀಕಾಂತ್ ಡಿವೋರ್ಸ್ ಕೊಟ್ಬಿಟ್ರೆ ಸಾಕು, ನಾವು ಬೇರೆ ಇರ್ತೀವಿ ಅನ್ನೋ ರೀತಿಯಲ್ಲಿ ಅವರು ಕೂಡ ಮುಂದಾಗಿದ್ದಾರೆ. ಆದ್ರೆ ಆ ಡಿವೋರ್ಸ್ ಮಾಡಿದ್ರೆ ನಮ್ಗೆ ಡಿಮ್ಯಾಂಡ್ ಬೇಕು, ಅಮೌಂಟ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತೇಳಿ ಆ ಬಗ್ಗೆಯೂ ಕೂಡ ಗಂಭೀರವಾದಂತಹ ಆರೋಪವನ್ನ ಶ್ರೀಕಾಂತ್ ಮಾಡ್ತಾ ಇರುವಂತದ್ದು. ಅಂದ್ರೆ ಇಂತಿಷ್ಟು ಹಣ ಕೊಟ್ರೆ ಡಿವೋರ್ಸ್ ಕೊಡ್ತೀವಿ ಅಂತೇಳಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಅಂತೇಳಿ. ಆದ್ರೆ ಸದ್ಯ ಈಗ ಕೋರ್ಟ್ ಮೆಟ್ಟಿದಿರುವಂತದ್ದು. ಕೋರ್ಟ್ ಅಲ್ಲಿ ಏನ್ ಅವ್ರಿಬ್ಬರ ಪರವಾಗಿ ಏನ್ ಡಿಸೈಡ್ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಶ್ರೀಕಾಂತ್. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಬಿಂದುಶ್ರೀ ಎಂಬ ಹುಡುಗಿನ 2022 ಆಗಸ್ಟಲ್ಲಿ ಮದುವೆ ಆಗಿದ್ದೇನೆ. ಮದುವೆ ಆದಾಗಿಂದ ಇಲ್ಲವರೆಗೂ ಅವಳ ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ, ಅವಳ ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲು ಅವಳು ಸಂಸಾರ ಮಾಡೋಕ್ಕೆ ಅವಳಿಗೆ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ. ಅದಲ್ಲದೆ ಮಕ್ಕಳ ಬಗ್ಗೆ ಮಾತಾಡೋಣ ಅಂದರೆ ಮಕ್ಕಳು ಮಾಡ್ಕೊಂಡ್ರೆ ಸ್ವಂತ ಮಕ್ಕಳು ಬೇಡ, ತತ್ತು ಮಕ್ಕಳು ತಗೊಳ್ಳೋಣ ಹಂಗೆಲ್ಲ ಮಾತಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲೆಲ್ಲ ಅವಳು ಕ್ಲಿಯರಾಗಿ ನಾನು ಕೇಳಿದ್ದೀನಿ. ಬಿಂದುಶ್ರೀ ಎಂಬ ಹುಡುಗಿನ 2022 ಆಗಸ್ಟಲ್ಲಿ ಮದುವೆ ಆಗಿದ್ದೇನೆ. ಮದುವೆ ಆದಾಗಿಂದ ಇಲ್ಲವರೆಗೂ ಅವಳು ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ, ಅವಳು ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳೆ. ಒಂದು ದಿವಸ ಸಂಸಾರ ಮಾಡೋಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲು ಅವಳು ಸಂಸಾರ ಮಾಡೋಕ್ಕೆ ಅವಳಿಗೆ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ. ಅದಲ್ಲದೆ ಮಕ್ಕಳ ಬಗ್ಗೆ ಮಾತಾಡೋಣ ಅಂದರೆ ಮಕ್ಕಳು ಮಾಡ್ಕೊಂಡ್ರೆ ಸ್ವಂತ ಮಕ್ಕಳು ಬೇಡ, ತತ್ತು ಮಕ್ಕಳು ತಗೊಳ್ಳೋಣ ಹಂಗೆಲ್ಲ ಮಾತಾಡ್ತಾ ಇದ್ದಾಳೆ. ಮದುವೆಗಿನ ಮೊದಲೆಲ್ಲ ಅವಳು ಕ್ಲಿಯರಾಗಿ ನಾನು ಕೇಳಿದ್ದೀನಿ.